ಶಿರವಾಗಿ ತೆರೆವಾಗಿ ಬೇಡಿಕೊಳ್ಳುತ್ತೇನೆ ತಾಯಿ. ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡ್ರು ಕೂಡ ತಾಯಿಯ ಆಶೀರ್ವಾದವಿಲ್ಲದೆ ತಾಯಿಯ ಕೊರಗಿನಲ್ಲಿ ನಾನು ಬದುಕ್ತಾ ಇದ್ದೆ. ಅದು ತಂದೆಯ ಆಶೀರ್ವಾದವನ್ನು ಪಡೆದು ಅವರ ಆಶ್ರಯ. ಇನ್ನು ನನಗುಳಿದಿರೋದು 3 ಜನ ಅಣ್ಣಂದರು. ಅವರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಬರದಂತೆ ಅವರನ್ನು ಕಾಪಾಡುತ್ತಾಯಿ. ಕಾಪಾಡು. ದೇವರ ಸನ್ನಿಧಿಯಲ್ಲಿ ನಿಂತು ಮನಸ್ಸು ಪೂರ್ಣವಾಗಿ ವರವನ್ನು ಬೇಡುತ್ತಿರಲಿಲ್ಲ. ಆ ರಂಗನಾಥ ಸ್ವಾಮಿ ಏನಾದರೂ ವರವನ್ನು ಕಳಿಸಿದೆನಮ್ಮ. ಅಪ್ಪಾಜಿ, ಎಲ್ಲರೂ ಕೂಡ ಆ ರಂಗನಾಥನ ಸನ್ನಿಧಾನದಲ್ಲಿತ್ತು ಅವರ ಮನದಿಚ್ಛೆಗೆ ಬೇಕಾದ ವರವನ್ನೇ ಬೇಡ್ಕೊಳ್ತಾರೆ. ನಾನೇನಂತ ಬೇಡ್ಕೊಳ್ಳಿ? ಒಂದು ವೇಳೆ ತಾಯಿ ಇಲ್ಲ, ತಾಯಿ ಇಲ್ಲದೆ ಇದ್ರು ಕೂಡ ನನಗುಳಿದಿರುವುದು ಅಣ್ಣಂದರು ಮಾತ್ರ ತಾನೆ. ನನ್ನ ಅಣ್ಣಂದಿರು ಇರುವ ಹೆಜ್ಜೆಯಲ್ಲಿ ಸದಾಕಾಲ ಶುಭವಾಗಲಿ ತಾಯಿ ಎಂದು ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೆ. ನಿನ್ನದ ಎಂತ ನಿಸ್ವಾಸದ ಮನಸ್ಸಮ್ಮ. ವಯಸ್ಸಿಗೆ ಬಂದ ಹೆಣ್ಣು ತನಗೆ ಇಷ್ಟವಾದ ಗಂಡನನ್ನು ಪಡೆದುಕೊಂಡು ಸುಖವಾಗಿ ಹಾರೈಸುತ್ತಾಳೆ. ಆದರೆ ನೀನು ಯಾವಾಗಲೂ ನಿಮ್ಮ ಅಣ್ಣಂದಿರ ಬಗ್ಗೆ ಯೋಚಿಸಿರಲ್ಲ ಕಲ್ಪನಾ. ಅಪ್ಪಾಜಿ, ತಾಯಿ ನಮ್ಮನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಲು ಅಷ್ಟೇ. ಆದ್ರೆ ತಾಯಿಯ ಮಡಿಲಿನಲ್ಲಿ ಆಡಿ ಬೆಳಿಬೇಕಾದ ನಾನು ನಿನ್ನ ಹೆಗಲ ಮೇಲೆ ಆಡಿ ಬೆಳೆದಿದ್ದೀನಿ. ಹೀಗಿದ್ದಾಗ ನಮ್ಮ ಸಂತೋಷವನ್ನಷ್ಟೇ ನಾವು ನೋಡ್ಕೊಂಡ್ರೆ ನಿಮ್ಮ ಕಷ್ಟವನ್ನ ನೋಡೋರಾರು ಅಪ್ಪಾಜಿ? ಕಲ್ಪನಾ, ನನಗೆ ಏನಾಗಿದೆಯಮ್ಮ? ಕರುಳು ಬೆಣ್ಣೆ ಇದ್ದು 3 ನನಗೆ ಗಂಡು ಮಕ್ಕಳಿದ್ದಾರೆ. ಹಿಂದಲ ನಾಳೆ ಅವರಿಗೆ ನೌಕರಿ ಸಿಗುತ್ತದೆ ಅಮ್ಮ. ಆಗ ನಾನು ಮಹಾರಾಜನಂತೆ ಆಳುತ್ತೇನೆ ಕಲ್ಪನಾ. ಕಲ್ಪನಾ, ಚೆನ್ನಾಗಿದೆಯೇನಪ್ಪ? ಕಲ್ಪನಾ, ಚೆನ್ನಾಗಿದ್ದೀಯನಮ್ಮ? ಈಗ ನಿಮ್ಮ ಮುದ್ದು ತಂಗಿಯು ನಿಮ್ಮ ವಿಷಯಗಳನ್ನೇ ಮಾತನಾಡುತ್ತಿದ್ದಳು. ಯಾವಾಗಲೂ ಬರೀ ನಿಮ್ಮದೇ ಚಿಂತೆ ತಂಗಿಗೆ. ಹೌದಪ್ಪ, ಕಲ್ಪನೆಗೆ ಯಾವಾಗಲೂ ನಮ್ಮದೇ ಚಿಂತೆ. ಹೇಗೆಂದರೆ ಅವಳು ಯಾವಾಗಲೂ ಅಣ್ಣನವರೇ ನನ್ನ ದೊಡ್ಡ ಆಸ್ತಿಯನ್ನು ತಿಳಿದಿದ್ದಾಳಪ್ಪ. ಅಲ್ಲವೇ ನಮ್ಮ ಕಲ್ಪನಾ? ಹೌದು ನೋಡಿ, ನಿಮ್ಮ ವಿದ್ಯಾಭ್ಯಾಸ ಪರಿಪೂರ್ಣವಾಯಿತು. ಇನ್ನು ನೀವು ದೊಡ್ಡ ದೊಡ್ಡ ನೌಕರಿಯನ್ನು ಪಡಿಬೇಕು. ಅಷ್ಟೇ ಅಲ್ಲ, ನಿಮ್ಮ ಮನದಿಚ್ಛೆಯ ಮಡದಿಯನ್ನ ಈ ಮನೆಗೆ ಕರೆತರಬೇಕು. ಆದ್ರೂ ನಾನು ಬಾಯಿ ತುಂಬ ಅತ್ತಿಗೆ 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 ಅಂತ ಕರೀತಾ ಇರ್ಬೇಕು ಗೊತ್ತಾ? ಕಲ್ಪ, ನೀನು ಹೇಳುವುದೇನೋ ನಿಜ. ಆದರೆ ನಾವು ಮದುವೆಯಾದ ಮದುವೆಯಾಗಬಾರದೆಂದು ನಿರ್ಧಾರ ಮಾಡಿಕೊಂಡಿದ್ದೇವೆ. ಯಾಕಣ್ಣ? ಏಕೆಂದರೆ ನಮ್ಮ ಕೈ ಹಿಡಿಯುವ ಹೆಣ್ಣು ಒಳ್ಳೆಯವಳಾದರಂತೂ ಪರವಾಗಿಲ್ಲ. ಒಂದು ವೇಳೆ ನಮಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಹೆಣ್ಣು ಸಿಕ್ಕರೆ ನಿನ್ನ ಪರಿಸ್ಥಿತಿ ಗುಲಾಬಿ ಹೂವಿನಲ್ಲಿರುವ ಮುಳ್ಳಿನಂತ ಆಗ್ತದಮ್ಮ. ಕಲ್ಪನಾ, ಸಹೋದರ ಹೇಳುವ ಮಾತು 100ಕ್ಕೆ 100 ಸತ್ಯವಿರಬಹುದು. ಏಕೆಂದರೆ ನಮ್ಮ ಹುಟ್ಟಿನ ಮಕ್ಕಳೇ ಒಂದೊಂದು ಸಾರಿ ನಮ್ಮ ಮಾತು ಕೇಳುವುದಿಲ್ಲ. ನೆಡಬರ್ತಿ ಬಂದ ಹೆಣ್ಣು ಯಾರ ಮಾತು ಕೇಳುತ್ತದೆ ಕಲ್ಪನಾ? ಅಪ್ಪ, ಇಷ್ಟಕ್ಕೂ ಈಗ ಮದುವೆ ಆದವರು ಯಾರು ಹೇಳು? ಇನ್ನು ನನ್ನ ತಮ್ಮಂದಿರಿಬ್ಬರು ಓದಿ ವಿದ್ಯಾಭ್ಯಾಸ ಮಾಡಬೇಕು. ಹಾಗೆ ಇನ್ನು ನನ್ನ ತಮ್ಮಂದಿರನ್ನು ನನ್ನ ತಂಗಿ ಕಲ್ಪನನ್ನು ಮದುವೆ ಮಾಡಬೇಕು. ಈಗಲೇ ಮದುವೆ ಚಿಂತೆ ಏಕಪ್ಪ? ಏನಿಲ್ಲ ಅಣ್ಣ, BA ವ್ಯಾಸಂಗ ಮುಗಿದಿದೆ. ಮುಂದೆ MA ಹೋಗಿ MA ಮಾಡಬೇಕೆಂದಿದ್ದೇನೆ. ಅದಾದ ಮೇಲೆ ಯಾವುದಾದ್ರೂ ಲೆಕ್ಚರ್ ಆಗಿ ಹೋಗಬಹುದು ಕಾಲೇಜಿಗೆ. ನಾನು ಅಷ್ಟೇ ಅಣ್ಣ, ಈ ಸಾರಿ ಫೈನಲ್ BA ಮುಗಿದ ಮೇಲೆ ಯಾವುದಾದರೂ ನೌಕರಿ ಸೇರಿಕೊಳ್ಳುತ್ತೇನೆ. ಅಯ್ಯೋ ದೇವ್ರೆ, ನಿಮ್ಮ ಕೆಲಸನ ನೀವು ನೋಡ್ಕೊಂಡ್ರೆ ಪಾಪ ಆಮೇಲೆ ಇನ್ನೇನು ಮುಗಿದೋಯ್ತು. ಏಕಮ್ಮ, ನಿನ್ನ ಮದುವೆ ವಿಷಯ ಅಂತನ ಅಲ್ಲ, ನಾನೇನು ಇಲ್ವಾ? ನಿಮ್ಮ ಅಣ್ಣ ಹಿರಿಯ ಅಣ್ಣ ಇದ್ದಂಗೆ ನೀನು ಯಾಕಮ್ಮ ಚಿಂತೆ? ಅವ್ರು ಓದಿಸಿ ಬಿಡು. ಅಯ್ಯೋ ಅಣ್ಣ, ನಾನು ಹಾಗೆ ಹೇಳಿಲ್ಲ. ನೀವು ಕೆಲಸ ಅಂತ ಬಿಸಿ ಆದ್ರೆ ಪಾಪ ಅಪ್ಪನ ಗತಿ ಏನು ಅಂತ ಕೇಳಿದ್ದು. ಅಮ್ಮ ಕಲ್ಪನಾ, ಭಗವಂತನ ಇನ್ನು ಆಯಸ್ಸನ್ನು ಕೊಟ್ಟಿದ್ದಾನಮ್ಮ. ಮೇಲಾಗಿ ನಮ್ಮ ಬಳಿ 50 ಎಕರೆ ಜಮೀನು ಇದೆ.
ಆ ಆಸ್ತಿಯಿಂದ ಈ ಜೀವನ ಸಾಗಿಸಿಕೊಂಡು ಹೋಗಬೇಕು ಬಿಡಮ್ಮ. ಯಾಗಿ ತಲಾ ನಿಮಗೆ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿರುವೆನು. ಮೇಲಾಗಿ ನಮ್ಮ ಬಳಿ 50 ಎಕರೆ ಜಮೀನು ಇದೆ. ಹಾ ಆಯ್ತಮ್ಮ, ನಿನಗೂ 20 ಎಕರೆ ಕೊಡ್ತೀನಿ, ಸುಮ್ಮನಿರು. ಅಪ್ಪ, ಇಂದು ನಿನ್ನ ಮೇಲೆ ಹಣೆ ಮಾಡಿ ಹೇಳುತ್ತೇನೆ, ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನು ಸುಧಾರಿಸಿಕೊಂಡು ಹೋಗುವಾರ ನನ್ನದಪ್ಪ. ಸಹನೆ ದೊಡ್ಡ ಭಾಗ್ಯ ಅಂತ ಹಿಂದೆ ಹಿರಿಯರೇ ಶ್ರೀರಾಮಚಂದ್ರರು ಹೇಳಿದ್ದೇನಪ್ಪ. ಅಪ್ಪ, ನಾನಿರೋವರೆಗೂ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ನನ್ನ ತಮ್ಮಂದಿರು ಚೆನ್ನಾಗಿ ಓದಲಿ. ಅಣ್ಣ, ನಾನು ಓದೋದಕ್ಕೆ ಹೋಗುತ್ತೇನೆ. ಒಂದು 10,000 ದುಡ್ಡು ಬೇಕಣ್ಣ. ಅಷ್ಟೇ ತಾನೋ? ನೀನು ಓದಿ ವಿದ್ಯಾವಂತನಾದ್ರೆ ನನಗೆ ಅದಕ್ಕಿಂತ ಇನ್ನೇನಾಗಬೇಕು? ನೀವು ಜವಾಬ್ದಾರಿಯಿಂದ ಓದಿ ಯಾವುದಾದ್ರೂ ಒಂದು ದೊಡ್ಡ ನೌಕರಿ ತೆಗೆದುಕೊಂಡರೆ ಅದು ನಮ್ಮ ಮನೆಯ ಕೀರ್ತಿ ಹೆಚ್ಚುತ್ತದೆ. ನಿನಗೆ ಹೋಗು, ಫೋನ್ ಪೇ ಮಾಡ್ತೀನಿ. ಹೆಂಗು ಮೊಬೈಲ್ ಇದೆಯಲ್ಲ? ನಾನು ಅಷ್ಟೇ ಅಣ್ಣ, ಈ ಸಾರಿ MA ಅಪ್ಲಿಕೇಶನ್ ಹಾಕಬೇಕಂತಿದ್ದೀನಿ. ನನಗೂ ಒಂದು 10,000 ಹಣ ಬೇಕಾಗಿತ್ತಣ್ಣ. ಹೇಯ್, ಅಷ್ಟೇ ತಾನೇನ್ರು? ನೀವು ಚೆನ್ನಾಗಿ ಜವಾಬ್ದಾರಿ ಹೋಗಿ ನೀವು ಹುಡುಗರ ಜೊತೆ ಸುತ್ತರಿ ಮಾಡ್ರಿ. ಚೆನ್ನಾಗಿ ಒಂದ್ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ದಿನ ಒಂದು 5 ವರ್ಷ ಕಷ್ಟಪಟ್ಟು ಹೋದ್ರಿ. ಅದೆಷ್ಟೇ ದುಡ್ಡಾಗ್ಲಿ ನಾನು ಕೊಡ್ತೀನಿ. ಅಣ್ಣ, ನಾನು ಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ಬೇಕು, ಒಂದು 20,000 ದುಡ್ಡು. ಕಲ್ಪನಾ, ಹೌದು, ನಮಗೇನಾದ್ರೂ ಸ್ಪೆಷಲ್ ಅಡಿಗೆ ಮಾಡಿ ತಂಗಿ. ಶಾಪಿಂಗ್ ಏನ್ ಬರ್ಕೊಡು, ನಾನು ಹೋಗಿ ತಗೊಂಡ್ಬರ್ತೀನಿ. ಸರಿ ಬಿಡೋಣ. ಕಲ್ಪನಾ, ನಮಗೇನಾದ್ರೂ ಸ್ಪೆಷಲ್ ಅಡಿಗೆ ಮಾಡಿದ್ಯಾ ತಂಗಿ? ಅಣ್ಣ, ನೀವು ಬರ್ತೀರಾ ಅಂತ ಸ್ಪೆಷಲ್ ಆಗಿ ಅನ್ನ ಸಾಂಬಾರು ತರಿಸ್ಕೊಟ್ಟಿದ್ರು ನೋಡ್ರು ಮಣ್ಣಂದ್ರು. ಅದ್ರ ಜೊತೆಗೆ ನಾನು ಕೂಡ ಪುಳಿಯೋಗರೆನು ಮತ್ತೆ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಬನ್ನಿ, ಊಟ ಮಾಡ್ತೀರಂತೆ. ನನ್ನ ತಂಗಿ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡೋದಕ್ಕೆ ಅದೃಷ್ಟ ಇರಬೇಕಣ್ಣ. ಕಲ್ಪನಾ, ಮದುವೆ ಆಗಿ ಹೆಂಡತಿ ಬಂದ್ಮೇಲೂ ಈ ಮಾತಿರುತ್ತೇನು? ಬಡಿಸಬೇಕು ತಂಗಿ. ಆಗ ನಿಮ್ ಹೆಂಡತಿ ಸುಮ್ಮನೆ ಇರ್ಬೇಕಲ್ಲ? ಸುಮ್ಮನೆ ಇರೋದು ಏನ್ ಮಾಡ್ತಾಳಮ್ಮ? ಜಗಳ ಮಾಡ್ತಾಳೆ ಅಂತ. ಏನು ಮಾಡಲ್ಲ. ಏನ್ ಮಾಡಲ್ಲ, ಮದುವೆ ಆಗಿ. ಕಲ್ಪನಾ, ಅಲ್ಲ ಕಲ್ಪನಾ, ಈಗೆಲ್ಲ ಯಾಕೆ? ಮೊನ್ನೆ ನೀನು ಬೇಳೆ ಸಾರು ಅನ್ನಲ್ಲ, ನೆಲ್ಲ ಹೋಳಿಗೆನೆ ಮಾಡಿದ್ವಿ. ನೀವು ವಾಯ್ಸ್ ಹೋಗುತ್ತೆ, ನನ್ನ ತಂಗಿದು ಸ್ವರ ಹೋಗುತ್ತೆ ಅಂತೇಳಿ ಕೊಡ್ಲಿಲ್ಲ. ಅಷ್ಟು